ಏನಾದರೂ ಆಗು ಮೊದಲು ಮಾನವನಾಗು. ನಿಮ್ಮ ಮಗುಗೆ ಇಂಥದ್ದೇ ಆಗು ಅಂಥದ್ದೇ ಆಗು ಅಂತ ಫೋರ್ಸ್ ಮಾಡಬೇಡಿ. ನಾನೇ ಎಷ್ಟೋ ಜನ ಕೇಳಿದ್ದೇನೆ UPSC ಇಂಟರ್ವ್ಯೂನಲ್ಲಿ, ಏನಪ್ಪ ನೀವು ಇಂಜಿನಿಯರ್ ಆದವನು ಡಾಕ್ಟರ್ ಆದವರು ನೀವು ಯಾಕೆ ಬರ್ತೀರಿ? ಸರ್, ನಾವು ಇಂಜಿನಿಯರ್ ಆದವರು ಇಲ್ಲಿ ನಮಗೆ ಆಪರ್ಚುನಿಟಿ ಜಾಸ್ತಿ ಇದೆ, ಅಲ್ಲಿ ಆಪರ್ಚುನಿಟಿ ಜಾಸ್ತಿ ಇಲ್ಲ. ಪೊಲಿಟಿಕಲ್ ಸೈನ್ಸ್, ಇಂಟರ್ನ್ಯಾಷನಲ್ ರಿಲೇಷನ್ ತಗೋತಾರೆ, ಆಂಥ್ರೋಪಾಲಜಿ ತಗೋತಾರೆ, ಸೋಷಿಯಾಲಜಿ ತಗೋತಾರೆ, ಹಿಸ್ಟ್ರಿ ತಗೋತಾರೆ. ಅಷ್ಟು ಜನ ಅದೇ, ಅದು ಬಿಟ್ಟರೆ ಇನ್ಯಾವ ಸಬ್ಜೆಕ್ಟು ಹೋಗಲ್ಲ. ಗುರುಪ್ರಸಾದ್ ಸರ್, ನೀವು ಯಾಕೆ ಇಷ್ಟ ಆಗೋದು ಗೊತ್ತಾ? ಪ್ರಾಕ್ಟಿಕಲ್ ಮಾತಾಡ್ತೀರಾ ನೀವು, ಪ್ರಾಕ್ಟಿಕಲ್ ಹೇಳ್ತೀರಾ ಆ್ಯಕ್ಚುಲಿ. ಸೊ ನೀವು ಹೇಳ್ದಂಗೆ ಒಂದಿಷ್ಟು ಕೋಚಿಂಗ್ ಸೆಂಟರ್ಗಳು, ಈ ಸಲ ಸೆಲೆಕ್ಟ್ ಆಗಲಿಲ್ವಾ ಮತ್ತೆ ಬನ್ನಿ, ಈ ಸಲ ಸೆಲೆಕ್ಟ್ ಆಗಲಿಲ್ವಾ ಮತ್ತೆ ಬನ್ನಿ, ಮತ್ತೆ ಬನ್ನಿ, ಮತ್ತೆ ಬನ್ನಿ. ಎಷ್ಟೋ ವರ್ಷ, ಅದು ಎಷ್ಟೋ ಲಕ್ಷ ದುಡ್ಡು, ಅದೆಷ್ಟೋ ಎಫರ್ಟ್ ಹಾಳಾಗೋಗುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಯು ಆರ್ ವೆರಿ ಪ್ರಾಕ್ಟಿಕಲ್. ಯು ಸೇ ಲೈಕ್ ಆಗಲಿಲ್ವಾ 3 ಅಟೆಂಪ್ಟ್ಸ್ ಆದಮೇಲೆ ಕೆಲಸಕ್ಕೆ ಜಾಯ್ನ್ ಆಗಿ, ಬೇಕಾದರೆ 1 ಮಂತ್ ರಜೆ ಹಾಕ್ಕೊಂಡು ಓದ್ಕೊಂಡು ಮತ್ತೆ ಅಪಿಯರ್ ಆಗಿ ಅಂತ ಅಂದ್ಬಿಟ್ಟು. ಅದರ ಜೊತೆಗೆ ನಾನು ಮತ್ತೊಂದು ವಿಷಯ ಕೇಳಬೇಕು. ನೀವು ಈ ಅಪಿಯರ್ ಆಗಿ ಮತ್ತೆ ಸೆಲೆಕ್ಟ್ ಆಗದೆ ಇರೋರ ಬಗ್ಗೆ ಏನೋ ಹೇಳಿದ್ರಿ ನೀವು, ಓಕೆ. ಬಟ್ ಸರ್, 13 ಲಕ್ಷ ಅಪ್ಲೈ ಮಾಡ್ತಾರೆ ಅಂತಂದರೆ 6-7 ಲಕ್ಷ ಜನ ಅಪಿಯರೇ ಆಗಲ್ವಲ್ಲ, ಅವ್ರು ಟ್ರೈಯೇ ಕೊಡಲ್ವಲ್ಲ ಸರ್? ಅವ್ರ ಬಗ್ಗೆ ಏನು ಹೇಳ್ತೀರಿ? ಅವ್ರು ಯಾಕೆ ಟ್ರೈ ಕೊಡಲ್ಲ ಅಂದರೆ, ಈಗ ಇಟ್ಸ್ ಅಂತ ಪ್ರೆಸ್ಟೀಜಿಯಸ್ ಪರೀಕ್ಷೆ. ಹೌದು, ನಮ್ಮಲ್ಲಿ ಏನಂದರೆ ಎಲ್ಲ ತಮ್ಮ ಸ್ನೇಹಿತರಿಗೆ ಅಕ್ಕಪಕ್ಕದವರಿಗೆ ಹೇಳ್ಬಿಟ್ಟಿರ್ತಾರೆ ನಾನು IASಗೆ ಅಪಿಯರ್ ಆಗ್ತಾ ಇದ್ದೀನಿ ಅಂತ ಹೇಳ್ಬಿಡ್ತಾರೆ. ಅದರಿಂದ ಅವ್ರಿಗೊಂದು ಸ್ವಲ್ಪ ಏನೋ ಒಂದು ಇದು ಬರಲಿ, ಒಂದು ಲೆವೆಲ್ ಜಾಸ್ತಿ ಆಯಿತು ಅಂತ ಬರಲಿ ಅಂತ. ಆಮೇಲೆ ಯಾವಾಗ ಅವ್ರು ನೋಡ್ತಾರೆ ಪ್ರಶ್ನೆ ಪತ್ರಿಕೆ ಹೀಗಿರುತ್ತೆ ಅಂತ ನೋಡಿದಾಗ ಹೆದರಿಕೆ ಆಗುತ್ತೆ. ಡೆವಲಪ್ ಕೋಲ್ಡ್ ಫೀಟ್, ದೇ ಡೋಂಟ್ ಗೋ ಎಟ್ ಆಲ್, ಅದು ಹೋಗೋದೇ ಇಲ್ಲ. ಆ ಥರದವ್ರು ಮತ್ತೆ ಬೇರೆ ಯಾವುದಕ್ಕೂ ಸೇರ್ಕೋತಾರೆ. ಈಗ ನೀವು ಧಾರವಾಡಕ್ಕೆ ಹೋಗಿ ನೋಡಿ, ಧಾರವಾಡದಲ್ಲಿ ಈ ಒಂದು ಸಪ್ತಾಪುರ ಅಂತ ಒಂದು ಏರಿಯಾ ಇದೆ, 50,000 ಹುಡುಗರು ಇದ್ದಾರೆ. ಯಾರು ಏನು ಮಾಡ್ತಾರೋ ಏನು ಕತೆ ಗೊತ್ತಿಲ್ಲ. ಯಾರು ಕೇಳಿದ್ರು ನಾ PSI ಎಕ್ಸಾಮ್ಗೆ ಹೋಗ್ತೀನಿ, ನಾನು PDO ಹೋಗ್ತೀನಿ, ಇನ್ನೊಂದು ಮಾಡ್ತೀನಿ ಇತ್ಯಾದಿ ಹೇಳ್ತಾರೆ. ಎಲ್ರಿಗೂ ಸರ್ಕಾರಿ ನೌಕರಿ ಹೋಗಬೇಕು ಅಂತ ಇಷ್ಟ. ಯಾಕೆ ಹೇಳಿ? ಸರ್ವಿಸ್ ಮಾಡೋಕ್ಕಾಗುತ್ತೆ, ಅದ್ರ ಜೊತೆಗೆ ಸಂಬಳ ಬರುತ್ತೆ, ನಮಗೇನು ತೊಂದರೆ ಆಗೋದಿಲ್ಲ ಸಂಬಳಕ್ಕೆ ಅಂತ ಅಂದು. ರಿಟೈರ್ಮೆಂಟ್ ಆದಮೇಲೆ ಪೆನ್ಷನ್ ಬರುತ್ತೆ. ಎಕ್ಸಾಕ್ಟ್ಲಿ. ಈ ಇನ್ಫೋಸಿಸ್ ಅಂತ ಈಗ TCS ಕಂಪನಿ 20,000 ಜನ ತೆಗೆದುಬಿಟ್ರು ನಿನ್ನೆನೋ ಮೊನ್ನೆನೋ. ಸರ್ಕಾರದಲ್ಲಿ ಯಾರೂ ತೆಗಿಯಲ್ಲ. ತುಂಬ ಕೆಟ್ಟ ಕೆಲಸ ಮಾಡಿದವ್ರು ಯಾವನೋ ಒಬ್ಬ ಹೋಗ್ತಾನೆ. ಇಲ್ಲದೆ ಹೋದರೆ ಜೀವಮಾನ ಪರ್ಯಂತ ನಿಮಗೆ ಪ್ರತಿ ತಿಂಗಳು ಸಂಬಳ ಬರುತ್ತೆ. ಕೆಲಸ ಮಾಡಿದ್ರು ಬರುತ್ತೆ, ಕೆಲಸ ಮಾಡದೇ ಹೋದ್ರು ಬರುತ್ತೆ. ಪ್ಲಸ್ ಕೆಲವ್ರಿಗೆ ಗಿಂಬಳ ಅಂತಿದೆಯಲ್ಲ, ಗಿಂಬಳ ಬರುತ್ತೆ. ನಾ ಬೀದರ್ SP ಆಗಿದ್ದೆ. ಅಲ್ಲೊಂದು ಗಾದೆ ಮಾತಾಡೋರು, ಬನ್ನ ಹೊತ್ತು ಕಲೆಕ್ಟರ್. ನೀ ಜೀವನದಲ್ಲಿ ಏನಾದರೂ ಆಗಬೇಕಾದ್ರೆ ಕಲೆಕ್ಟರ್ ಆಗಬೇಕು, ನಹಿತೋ ಕಂಡಕ್ಟರ್ ಅಂತ. ಯಾಕೆಂದರೆ ಆ ಟೈಮಲ್ಲಿ KSRTC ಕಂಡಕ್ಟರ್ಗಳು ಟಿಕೆಟೇ ಕೊಡದೆ ದುಡ್ಡನ್ನು ತಾವೇ ಸ್ವಾಹ ಮಾಡ್ತಿದ್ರು. ಹಾಗಾಗಿ ಹೀಗೆ ಸರ್ಕಾರಿ ನೌಕರಿ ಎಂದರೆ ಜನರಿಗೆ ತುಂಬ ಹುಚ್ಚು, ಕ್ರೇಜ್. ಅದರಲ್ಲೂ PSI, ಅದರಲ್ಲೂ PSI. ಎಸ್, ರೈಟ್ ಸರ್. ಸೊ ಈಗ ನಾವು ಒಂದೊಂದು ಎಕ್ಸಾಮ್ ವೈಸ್ ನಾವು ನೋಡೋದಾದರೆ ನಮ್ಮ ಪ್ರಿಪ್ರೇಷನ್ಸ್ ಹೇಗಿರಬೇಕು ಅಂತ. ಫಾರ್ ಎಕ್ಸಾಂಪಲ್ಲು ನಂದೇ ತೊಗೊಳ್ಳಿ, ನಾನು ಆ್ಯಕ್ಚುಲಿ ಇಲ್ಲಿ UPSC ಮಾಡೋಣ ಅಂತ ಬಂದೆ. ನನಗೆ ಆಗಬೇಕಾಗಿದ್ದು IPS ಆಗಬೇಕು ಅಂತ ಇತ್ತು. ನಮ್ಮ ಮನೇಲಿ ಇಲ್ಲ IAS ಹಾಗೆ ಹಿಂಗೆ ಅಂತಂದರು. ಲೆಟ್ಸಿ ನಾನು ಫಸ್ಟು ಕೋಚಿಂಗ್ ಆದರೂ ಹೋಗ್ತೀನಿ ಅಂತಂದರೆ, ಅದ್ರ ಮಧ್ಯೆ ನಾನು ಜರ್ನಲಿಸ್ಟ್ ಆಗಿಬಿಟ್ಟೆ. ಜರ್ನಲಿಸ್ಟ್ ನನಗೆ ಇಲ್ಲಿವರೆಗೆ ತೊಗೊಂಡು ಬಂತು, ನಾನು ಅದನ್ನು ಮಾಡೋಕ್ಕೆ ಆಗಲಿಲ್ಲ. ಸೊ ಈ ಥರ ಸ್ಪೆಸಿಫಿಕ್ ಆಗಿ IFSA ಆಗಬೇಕು, IAS ಆಗಬೇಕು, IPS ಆಗಬೇಕು ಅಂತ ಅಂದ್ಕೊಂಡವರಿಗೆ ಅವರ ಸ್ಟಡೀಸ್ ಹೇಗಿರಬೇಕು, ಅವರ ಅಪಿಯರೆನ್ಸ್ ಹೇಗಿರಬೇಕು, ಅದ್ರ ಬಗ್ಗೆ ಏನು ಹೇಳ್ತೀರಿ? ಅವ್ರ ಸೆಲೆಕ್ಷನ್ ಚಾಯ್ಸ್ ಎಲ್ಲ ಹೇಗಿರಬೇಕು ಅಂತ. ಓಕೆ, ನಾನು ಇವತ್ತಂತೂ ಈಗ ಹೇಳೋದಂತೂ ಹೇಳ್ತೀನಿ. ಈ ಥರ ವಿದ್ಯಾರ್ಥಿಗಳ ಮಾರ್ಗದರ್ಶನಕ್ಕೆ ಅಂತ ಹೇಳಿ ನಾನು 2 ಮುಖ್ಯ ಪುಸ್ತಕ ಬರೆದಿದ್ದೀನಿ. ಆದರೆ ದಯವಿಟ್ಟು ಓದಿ. ಒಂದರ ಹೆಸರು BSc ಫೇಲ್ IPS ಪಾಸ್ ಅಂತ. ಇದರಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ನೀವು ಈ ಪರೀಕ್ಷೆಗಳನ್ನು ತಗೋಬಹುದು, ಏನೇನು ಮಾಡಬೇಕು ಅಂಥೇಳಿ ಕ್ವಾಲಿಟೀಸಿಗೆ ನೀವು ನಾನು ಕೇಳಿದ್ರಲ್ಲ, ಆ ಕ್ವಾಲಿಟೀಸ್ ಎಲ್ಲ ಬರೆದಿದ್ದೀನಿ. ಆ ಪುಸ್ತಕ ಇಂಗ್ಲೀಷಲ್ಲಿದೆ, ಕನ್ನಡದಲ್ಲಿ ನಾನೇ ಬರೆದಿದ್ದೀನಿ, ತೆಲುಗು ಟ್ರಾನ್ಸ್ಲೇಟ್ ಆಗ್ತಿದೆ, ಹಿಂದಿನಲ್ಲಿ ಬಂದಿದೆ, ತಮಿಳು ಬರ್ತಾ ಇದೆ, ಇಷ್ಟು ಭಾಷೆಯಲ್ಲಿ ಆ ಪುಸ್ತಕ ಇದೆ. ಅದನ್ನು ತೊಗೊಂಡು ಓದ್ಬೋದು. ಹೌ ಟು ಫೇಸ್ UPSC ಇಂಟರ್ವ್ಯೂಸ್ ಅಂತ, UPSC ಸಂದರ್ಶನವನ್ನು ಎದುರಿಸುವುದು ಹೇಗೆ ಅಂತ ಇಂಗ್ಲೀಷ್ ಕನ್ನಡದಲ್ಲಿ ನಾನೇ ಬರೆದಿದ್ದೀನಿ. ಹಿಂದಿಲೂ ಅದೇ ಬಂದಿದೆ. ಈ ಪುಸ್ತಕದಲ್ಲಿ ಯಾವ ರೀತಿ ನೀವು ವೆದರ್ ಸಿವಿಲ್ ಸರ್ವಿಸ್ ಆಗಲಿ ಯಾವುದೇ ಇಂಟರ್ವ್ಯೂ ಆಗಲಿ ಹೇಗೆ ಎದುರಿಸಬೇಕು ಅಂತ ಬರ್ತೀನಿ. ಪ್ರಶ್ನೆ ಕೇಳಿದ್ದು ನೀವು ಭಾಳ ಮುಖ್ಯವಾದ್ದು, ಹೀಗೆ ಎಷ್ಟು ಸಮಯ ಮೀಸಲಿಡಬೇಕು ಸ್ಟಡೀಸ್ಗೆ ಅಂತ.
ಎಲ್ಲಕ್ಕಿಂತ ಆ್ಯಂಡ್ 1 ಸೆಕೆಂಡ್, ಅದಕ್ಕಿಂತ ಮುಂಚೆ ನಾನು ಹೇಳಿಬಿಡ್ತೀನಿ, ಸರ್ ಹೇಳಿರೋ 2 ಬುಕ್ಕು ಅಮೆಝಾನಲ್ಲಿ ಸಿಗುತ್ತೆ, ನೀವು ಆರ್ಡರ್ ಮಾಡ್ಕೊಂಡು ಓದಬಹುದು. ಎಸ್ ಸರ್. ಸಪ್ನಾ ಬುಕ್ ಹೌಸಲ್ಲೂ ಸಿಗುತ್ತೆ, ಎಲ್ಲ ಅಂಗಡಿಲೂ ಇದೆ. ಈಗ ಫಸ್ಟು ಪರೀಕ್ಷೆ ಅಂದರೆ ನೀವು ಸ್ಕೂಲ್ಗೆ ಹೋಗಿ ಕಾಲೇಜ್ಗೆ ಹೋಗಿ ಎಲ್ಲೇ ಪರೀಕ್ಷೆ ಬರೆದರೂ ಆ ಪರೀಕ್ಷೆಗೆ ಅಂತ ಒಂದಷ್ಟು ಸಮಯ ನೀವು ಓದೋಕ್ಕೆ ಮೀಸಲಿಡಬೇಕು. ಇದು ಇಷ್ಟು ಜಾಸ್ತಿ ಕಾಂಪಿಟೇಷನ್ ಇದೆ CSE, ಹೀಗಾಗಿ ಕಮ್ಮಿ ಅಂದರೆ 10 ಗಂಟೆ ದಿನಕ್ಕೆ ಮೀಸಲಿಡಬೇಕು. 10 ಗಂಟೆ 10 ಅವರ್ಸ್ ನಿಮಗೆ ಡೆಡಿಕೇಟ್ ಮಾಡೋಕ್ಕೆ ಇದೆಯಾ ತಗೊಳ್ಳಿ, ಇಲ್ಲದವರು ಬಿಟ್ಬಿಡಿ, ಖಂಡಿತ ಬಿಟ್ಬಿಡಿ. ಈ ಪರೀಕ್ಷೆ ಓದಿದವರು ಪಾಸಾದವರು ನಾನು ಸುಮಾರು ಈಗಾಗಲೇ ಹೇಳಿದ ಸಾವಿರಾರು ಜನ ನೋಡಿದ್ದೀನಿ. ಆ ಸಾವಿರಾರು ಜನದಲ್ಲಿ ಒಂದೇ ಕಾಮನ್ ಫ್ಯಾಕ್ಟ್ರ್ ಏನು, ನೀವು ಎಷ್ಟೊತ್ತು ಸ್ಟಡಿ ಮಾಡಿದ್ರಿ. ಫಸ್ಟ್ ರ್ಯಾಂಕ್ ಬಂದವನೊಬ್ಬ ಮಾತ್ರ ನಾನು ಹೇಳಿದ್ದು 8 ಅವರ್ ಪರ್ ಡೇ ಅಂತಂದ, 8 ಅವರ್ ಪರ್ ಡೇ. ಆದರೆ ಸಾಮಾನ್ಯವಾಗಿ ಯಾರೇ ಓದಿದ್ರು 10 ಅವರ್ ಮಿನಿಮಮ್ ಇಲ್ದವ್ರು ಆಗಲ್ಲ. ನಿಮ್ಗೆ 10 ಅವರ್ ನಿದ್ದೆ ಊಟ ಎಲ್ಲ ಬಿಟ್ಟು ಮಾಡೋಕ್ಕಾದರೆ ಓದಿ, ಇಲ್ದವ್ರೆ ಬೇಡವೇ ಬೇಡ, ತೊಗೊಳ್ಳೇಬೇಡಿ, ಖಂಡಿತ ತೊಗೋಬೇಡಿ. ಎರಡನೇದು, ಆ 10 ಅವರ್ಸು ನಾವು ಓದ್ತೀನಿ ಪರವಾಗಿಲ್ಲ ಅಂಥೇಳಿ, ಅದು ಇಟ್ ಹ್ಯಾಸ್ ಟು ಬಿ ಕ್ವಾಲಿಟಿ 10 ಅವರ್ಸ್, ಓನ್ ಡೆಡಿಕೇಟಿವ್. 10 ಅವರ್ ಓದ್ದೆ ಅಂತ ಹೇಳಿ. ಬಿಹಾರದ ಒಬ್ಬ ಹುಡುಗ ಇದ್ದ, ಸತ್ಯಂ ಗಾಂಧಿ ಅಂತ. ಅವನು ಇಡೀ ರಾತ್ರಿ ಓದ್ತಾ ಇದ್ದ, ಬೆಳಗ್ಗೆ 8 ಗಂಟೆಗೆ ಮಲ್ಕೋತಿದ್ದ, ಮಧ್ಯಾಹ್ನ 3 ಗಂಟೆಗೆ ಎದ್ದು 3 ಗಂಟೆಗೆ ಊಟ ಮಾಡಿ 3ರಿಂದ ಕಂಟಿನ್ಯೂಸ್ ತಿರ್ಗಾ ಓದ್ತಿದ್ದ. ಹಾಗೆ ಅವನು ಫಸ್ಟ್ ಅಟೆಂಪ್ಟ್ ಪಾಸ್ ಆದ. ಫಸ್ಟ್ ಅಟೆಂಪ್ಟ್ ತುಂಬ ಜನ ಪಾಸ್ ಆಗಿದ್ದಾರೆ. ತುಂಬ ಕಷ್ಟ, ಅದಕ್ಕೆ ಡೆಡಿಕೇಶನ್ ಬೇಕು. ಎರಡನೇದು ಚಾಯ್ಸ್ ಆಫ್ ಸಬ್ಜೆಕ್ಟ್ಸ್. ಕರೆಕ್ಟ್. ನೀವು ಯಾವ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ತೀರಾ. ನೀವು ನನಗೆ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಮಾತಾಡಿದಾಗ ಇಂಜಿನಿಯರ್ಗಳೇ ಯಾಕೆ ಇಷ್ಟೊಂದು ಬರ್ತಾರೆ ಅಂತ ನಾನೇ ಎಷ್ಟೋ ಜನ ಕೇಳಿದ್ದೇನೆ UPSC ಇಂಟರ್ವ್ಯೂನಲ್ಲಿ. ಏನಪ್ಪ ನೀವು ಇಂಜಿನಿಯರ್ ಆದವನು, ಡಾಕ್ಟರ್ ಆದವರು, ನೀವು ಯಾಕೆ ಬರ್ತೀರಿ? ಸರ್, ನಾವು ಇಂಜಿನಿಯರ್ ಆದವರು ಇಲ್ಲಿ ನಮಗೆ ಆಪರ್ಚುನಿಟಿ ಜಾಸ್ತಿ ಇದೆ, ಅಲ್ಲಿ ಆಪರ್ಚುನಿಟಿ ಜಾಸ್ತಿ ಇಲ್ಲ. ಇಲ್ಲಿ ಇಂಜಿನಿಯರಿಂಗ್ ಸಬ್ಜೆಕ್ಟ್ ತೊಗೊಂಡ್ಯಾ ನೀನು ಅಂತ ಕೇಳ್ತೀನಿ ನಾನು. ನೋ, ಹೌದು, ಎಲ್ಲರೂ ಆರ್ಟ್ಸ್ ಸಬ್ಜೆಕ್ಟ್. ಯಾಕೆಂದರೆ ಆರ್ಟ್ಸ್ ಸಬ್ಜೆಕ್ಟ್ ಸ್ಕೋರಿಂಗ್ ಸಬ್ಜೆಕ್ಟ್. ಆರ್ಟ್ಸ್ ಸಬ್ಜೆಕ್ಟಲ್ಲೂ 4 ಸಬ್ಜೆಕ್ಟ್ ಇದೆ, ಎಲ್ಲರೂ ಅದೇ ತೊಗೊಳ್ಳೋದು. ಪೊಲಿಟಿಕಲ್ ಸೈನ್ಸ್, ಇಂಟರ್ನ್ಯಾಷನಲ್ ರಿಲೇಷನ್ ತೊಗೋತಾರೆ, ಆಂಥ್ರೋಪಾಲಜಿ ತೊಗೋತಾರೆ, ಸೋಷಿಯಾಲಜಿ ತೊಗೋತಾರೆ, ಹಿಸ್ಟ್ರಿ ತೊಗೋತಾರೆ. ಅಷ್ಟು ಜನ ಅದೇ. ಅದು ಬಿಟ್ಟು ಇನ್ಯಾವ ಸಬ್ಜೆಕ್ಟು ಹೋಗಲ್ಲ. ಯಾಕೆ ಅಂತ ಎಷ್ಟೋ ಜನ ಕೇಳ್ತೀನಿ ನಾನು, ಯಾಕೆ ಇಂಥ ಸಬ್ಜೆಕ್ಟ್ ತೊಗೋತೀರ? ಸರ್, ಅದು ಸ್ಟ್ಯಾಟಿಕ್ ಸಬ್ಜೆಕ್ಟ್. ಅಂದರೆ ಗುರುಪ್ರಸಾದ್ ಅವರು ಓದೋ ಟೈಮಲ್ಲಿ ಮಾಡಿದ ನೋಟ್ಸನ್ನು ಇವಾಗಲೂ ವ್ಯಾಲಿಡ್ 30 ವರ್ಷ ಆದಮೇಲೂ. ಸೋಷಿಯಾಲಜಿ ಏನು ಚೇಂಜ್ ಆಗಲ್ಲ, ಆಂಥ್ರೋಪಾಲಜಿ ಚೇಂಜ್ ಆಗಲ್ಲ. ಆದರೆ ನೀವು ಸೈನ್ಸಲ್ಲಿ ಓದಿರಲ್ಲ, ಎವ್ರಿ ಮಿನಿಟ್ ಚೇಂಜ್ ಆಗುತ್ತೆ. ಹಾಗಾಗಿ ಅವ್ರು ಸೈನ್ಸ್ ಸಬ್ಜೆಕ್ಟ್ ತೊಗೊಳ್ಳಲ್ಲ, ಇದು ತೊಗೋತಾರೆ. ಅದು ಚಾಯ್ಸ್ ನೀವು ಭಾಳ ಕಷ್ಟಪಟ್ಟು ನೋಡಿ ತೊಗೋಬೇಕು. ಕೆಲವು ಏನು ಮಾಡ್ತಾರೆ, ಇಂಜಿನಿಯರ್ಸ್ ತೊಗೋತಾರೆ, ಒಂದು ಹಿಸ್ಟ್ರಿ ತೊಗೋತಾರೆ, ಈ ವರ್ಷ ಮಾರ್ಕ್ಸ್ ಬರಲಿಲ್ಲ ಬಿಟ್ಬಿಟ್ಟು ನೆಕ್ಸ್ಟ್ ಇಯರ್ ಆಂಥ್ರೋಪಾಲಜಿ, ಅದು ಬರಲಿಲ್ಲ ಅದು ನೆಕ್ಸ್ಟ್ ಇಯರ್ ಇನ್ನೊಂದು ತೊಗೋತಾರೆ. ಆ ಥರ ತೊಗೊಂಡ್ರೆ ಖಂಡಿತ ಆಗಲ್ಲ. ಒಂದೇ ಒಂದು ನಿಮ್ಮ ಗುರಿ ಏನಿದೆ ನೇರವಾಗಿರಬೇಕು, ಈ ಕಡೆ ಆ ಕಡೆ ಹೋಗಬಾರ್ದು. ಆ ವೇವರಿಂಗ್ ಮೈಂಡ್ ಇದ್ದರೆ ಬರಲೇಬೇಡಿ, IPSಗೆ ಬರಬೇಡಿ, IASಗೂ ಬರಬೇಡಿ. ಅದನ್ನು ನಾನು ಹೇಳ್ತೀನಿ. ಓದೋಕ್ಕೆ ಇಷ್ಟು ಟೈಮ್ ಮೀಸಲಿಡಿ. ಮತ್ತು ಒಬ್ಬರೇ ಆದಷ್ಟು ಮಟ್ಟಿಗೆ ಪ್ರಶಾಂತ ವಾತಾವರಣದಲ್ಲಿ ಒಬ್ಬರೇ ಓದಿ. ಜೊತೆಗೆ ಇನ್ನೊಬ್ಬರಿದ್ದರೆ ತುಂಬ ಒಳ್ಳೆಯದು. ಈ ಸಿವಿಲ್ ಸರ್ವಿಸ್ ಯಾವುದೇ ಪರೀಕ್ಷೆ, PSIಗೆ ಹೋಗ್ತೀರಾ, PSIಗೆ ಯಾವುದು, ಇನ್ನೊಬ್ಬರ ಜೊತೆ ಓದಿದ್ರೆ, ಯಾಕೆಂದರೆ ಪೋರ್ಷನ್ ಭಾಳ ವಾಸ್ಟಾಗಿರುತ್ತೆ. ಅರ್ಧ ಸಭಾ ಓದಿದ್ರು, ಅರ್ಧ ನಾವು ಓದಿದೆ, ಒಂದು ದಿವಸ ಆದಮೇಲೆ ಇಬ್ಬರು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ, ನೀವು ಓದಿದ್ದು ನಾವು ಓದಿದ್ದು ನೀವು ಅಂದರೆ ಇಬ್ಬರಿಗೂ ಮನಸ್ಸಲ್ಲಿರುತ್ತೆ. ಯಾವಾಗಲೂ ಕಿವಿಯಿಂದ ಕೇಳಿದ್ದು ಕಣ್ಣಿಂದ ಓದೋಕ್ಕಿಂತ ಚೆನ್ನಾಗಿ ಮನಸ್ಸಲ್ಲಿರುತ್ತೆ. ಹಾಗಾಗಿ ಕಿವಿಯಿಂದ ಇನ್ನೊಬ್ಬರ ಕಿವಿಯಿಂದ ಅದು ಕೇಳೋದು. ಎಷ್ಟೋ ಜನ ಹುಡುಗರು ಓದುವಾಗ ಇನ್ನೊಬ್ಬರ ಹತ್ರ ನೀವು ಓದಿ ಹೇಳು ಅಂತ ಹೇಳ್ತಾರೆ ಪಾಠ. ಅದನ್ನು ನೀವು ಮಾಡಿಕೊಂಡ್ರೆ, ದಟ್ ಇಸ್ ಒನ್ ಆಫ್ ದ ಟಿಪ್ ಐ ಆಮ್ ಗಿವಿಂಗ್ ಯು ಇನ್ ದಿಸ್ ಇಂಟರ್ವ್ಯೂ. ಕಿವಿಯಿಂದ ನೀವು ಕೇಳಿಕೊಂಡು ಪಾಠ ಚೆನ್ನಾಗಿ ಓದ್ಬೋದು, ಇನ್ನೊಬ್ಬರ ಜೊತೆ ಓದಿ. ಆಮೇಲೆ ಕಾಂಪಿಟೇಷನ್, ಇದು ಕಾಂಪಿಟೇಷನ್ನು. ಈ ಕಾಂಪಿಟೇಷನ್ನಲ್ಲಿ ಯಾರಾದರೂ ಒಬ್ಬರು ಮುಂದೆ ಬಂದೇ ಬರ್ತಾರೆ. ಒಬ್ಬರು ಫಸ್ಟ್ ಬರ್ತಾರೆ, ಒಬ್ಬರು ಸೆಕೆಂಡ್ ಬರ್ತಾರೆ. ಸೊ ಹಾಗಾಗಿ ನೀವು ಇನ್ನೊಬ್ಬ ಫಸ್ಟ್ ಬಂದ ಅಂತ ಅವನ ಮೇಲೆ ಅಸೂಯೆ ಪಡಬೇಡಿ. ಅಸೂಯೆ ಇಸ್ ನಾಟ್ ಗುಡ್ ಫಾರ್ ಯುವರ್ಸ್. ನಿಮ್ಮ ಕ್ಯಾರೆಕ್ಟರ್ಗೂ ಒಳ್ಳೆಯದಲ್ಲ, ಸರ್ವಿಸ್ಗೂ ಒಳ್ಳೆಯದಲ್ಲ. ಅವ್ರದ್ದಾಯಿತು ಆಯಿತು, ನಾನು ಟ್ರೈ ಮಾಡ್ತೀನಿ, ಅವ್ರದ್ದಾದಾಗ ನಾನು ಟ್ರೈ ಮಾಡ್ತೀನಿ, ಆ ಥರ ಸ್ಪರ್ಧೆ ಇರಬೇಕೇ ಹೊರತು ಇಟ್ ಶುಡ್ ನಾಟ್ ಬಿ ಇದು ಒಂಥರ ಕೆಟ್ಟ ಕಾಂಪಿಟೇಷನ್ ಇರಬಾರ್ದು. Healthy competition. Correct ಹೇಳಿದೆ, healthy competition. Sir, there are 3 streams in education. One is arts, second is science, and third one is commerce ಅಂತ ನಾವು ಕರಿತೀವಿ. ಓಕೆ,
ಆರ್ಟ್ಸ್ ಸ್ಟೂಡೆಂಟ್ಸು ಯಾವ ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೋಬೇಕು, ಸೈನ್ಸ್ ಸ್ಟೂಡೆಂಟು ಯಾವ ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೋಬೇಕು, ಕಾಮರ್ಸ್ನವ್ರು ಯಾವ್ದು ಆಯ್ಕೆ ಮಾಡ್ಕೋಬೇಕು? ಈಗ ನಿಮ್ಗೆ ಹೇಳೇಬಿಟ್ಟನಲ್ಲ, ಸೈನ್ಸ್ ಈಗ ಸ್ಕೋರ್ ಆಗುವಂಥ ಸಬ್ಜೆಕ್ಟ್ಸು ಆರ್ಟ್ಸ್ ರಿಲೇಟೆಡ್ ಇವೇ 4. ನೀವು ಸೈನ್ಸ್ ಆದರೂ ಓದಿ, ಇಂಜಿನಿಯರಿಂಗ್ ಆದರೂ ಓದಿ, ಕಾಮರ್ಸ್ ಆದರೂ ಓದಿ, ಆಯ್ಕೆ ಮಾಡ್ಕೊಳ್ಳೋದು ಇಂಥ ಸಬ್ಜೆಕ್ಟೇ. ಆದರೆ ಕೆಲವರು ತಾವು ಓದಿದ ಸಬ್ಜೆಕ್ಟಲ್ಲೇ ಪಾಸಾಗಿದ್ದಾರೆ. ನಾನು ಕಾರವಾರದ ಒಬ್ಬಳು ಮೆಡಿಕಲ್ ಸ್ಟೂಡೆಂಟ್ ನೋಡಿದೆ, ಅವಳು ಮೆಡಿಕಲ್ ಸಬ್ಜೆಕ್ಟನ್ನೇ ತೊಗೊಂಡ್ಳು, ಸೆಲೆಕ್ಟ್ ಮಾಡಿಕೊಂಡ್ಲು, ಶಿ ಗಾಟ್ ಸೆಲೆಕ್ಟೆಡ್. ಎಂಜಿನಿಯರಿಂಗ್ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿದವರು ಜಾಸ್ತಿ ಜನ ಇದ್ದಾರೆ, ಅವರು ಸೆಲೆಕ್ಟ್. ನಾ ಹೇಳೋದು ಸಬ್ಜೆಕ್ಟ್, ನೀವು ಯಾವುದೇ ಸಬ್ಜೆಕ್ಟ್ ನಿಮಗೆ ಕಂಫರ್ಟಬಲ್ ಇದೆ ಅದನ್ನು ಸೆಲೆಕ್ಟ್ ಮಾಡಿ. ಯಾವುದೇ ಸಬ್ಜೆಕ್ಟಲ್ಲಿ ನೀವು ಓದುವಾಗ ತುಂಬ ಚೆನ್ನಾಗಿ ಬರೀಬಹುದು ಉತ್ತರ, ಅದನ್ನು ಸೆಲೆಕ್ಟ್ ಮಾಡಿ. ತುಂಬ ಜನ ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಅಂದರೆ, ಸರ್ ನಾನು ಆ ಸಬ್ಜೆಕ್ಟ್ ತೊಗೊಂಡ್ರೆ ಇನ್ನೂ ಹೆಚ್ಚಿನ ಮಾರ್ಕ್ಸ್ ಬರೋದು. ನಾನು ಇಂಗ್ಲೀಷ್ ಸಬ್ಜೆಕ್ಟ್ ತೊಗೊಂಡೆ, ನಂದು ಓದಿದ್ದೆ MA ಇಂಗ್ಲೀಷ್, ನಾನು 84% ತೊಗೊಂಡೆ, 84% ಇನ್ ಸಿವಿಲ್ ಸರ್ವಿಸ್. ಹೇಗೆ ತೊಗೊಂಡೆ ಅಂದರೆ ಐ ವಾಸ್ ಕಂಫರ್ಟಬಲ್. ನನ್ನ ಸಬ್ಜೆಕ್ಟಲ್ಲಿ ನಾನು ಕಂಫರ್ಟ್ ಇದ್ದರೆ ಅದನ್ನು ಬಿಟ್ಟು ಇನ್ನೊಂದು ಓದೋಕ್ಕಿಂತ ನೀವು ಕಾಲೇಜಲ್ಲಿ ಏನು ಓದಿದ್ರಾ, ನೀವು ಇದರಲ್ಲಿ ಏನು ಓದಿದ್ರೆ, ಪೋಸ್ಟ್ ಗ್ರ್ಯಾಜುಯೇಷನ್ ಏನು ಓದಿದ್ರಾ, ಆ ಸಬ್ಜೆಕ್ಟನ್ನು ನೀವು ಸಿವಿಲ್ ಸರ್ವಿಸ್ಗೆ ಓದಿದ್ರೆ ರಿವಿಷನ್ ಆದಾಗ ತುಂಬ ಸುಲಭ. ಆದರೆ ನಾವು ಎಷ್ಟೇ ಹುಡುಗರಿಗೆ ಹೇಳಿದ್ರು ಅವರು ಇದೇ 4 ಸಬ್ಜೆಕ್ಟು, ಅದು ಬಿಟ್ಟು ಇನ್ಯಾವ ಸಬ್ಜೆಕ್ಟ್ ತೊಗೊಳ್ಳಲ್ಲ. ಬಟ್ ನಾನು ಹೇಳೋದು, ನಿಮ್ಮ ಪ್ರಶ್ನೆಗೆ ಉತ್ತರ ಎನಿ ಸಬ್ಜೆಕ್ಟ್ ಯು ಆರ್ ಕಂಫರ್ಟಬಲ್, ನೀವು ಓದಿದ ಸಬ್ಜೆಕ್ಟ್. ವೆಲ್ ಸರ್, ನಾವು ಈ ಕಂಫರ್ಟೇಬಲ್ ಇರೋ ಸಬ್ಜೆಕ್ಟ್ನ ಚೂಸ್ ಮಾಡ್ಕೊಳ್ಳಿ ಅಂತ ನೀವು ಹೇಳಿದ್ರಿ. ಸೊ 10 hours ಸ್ಟಡಿ ಮಾಡಬೇಕು ಅಂತ ಹೇಳಿದ್ರಿ. ಬಟ್ ಕೆಲವೊಂದು ಸ್ಟೂಡೆಂಟ್ಸು ಜೋಪಡಿ ಮನೇಲಿ ಇರ್ತಾರೆ ಸರ್, ಅವ್ರಿಗೆ ಸರಿಯಾಗಿ ಟೆಕ್ಸ್ಟ್ ಬುಕ್ ಇರಲ್ಲ, ಓದ್ಬಿಟ್ಟು ಪಾಸ್ ಆಗಿರೋರು ಎಕ್ಸಾಂಪಲ್ ಇರುತ್ತೆ. ಕೆಲವೊಬ್ರು ಆಟೋ ಡ್ರೈವರ್ಸ್ ಮಕ್ಕಳು ಪಾಸ್ ಆಗಿರ್ತಾರೆ ಅಂತ ನಾವು ಪೇಪರಲ್ಲಿ ಓದ್ತೀವಿ, ಲಾರಿ ಡ್ರೈವರ್ ಮಕ್ಕಳು ಪಾಸ್ ಆಗಿದ್ದಾರೆ ಅಂತ ನೋಡ್ತೀವಿ, ಕಡಲೆಕಾಯಿ ಮಾರೋರು ಮಕ್ಕಳು ಪಾಸ್ ಆಗಿದ್ದಾರೆ ಅಂತ ನೋಡ್ತೀವಿ. ಅವ್ರು ಯಾರು ಸ್ಥಿತಿವಂತರಲ್ಲ, ಅವ್ರಿಗೆ ಅಷ್ಟು ಮೆಟೀರಿಯಲ್ ಸಿಗೋಕ್ಕೆ ಸಾಧ್ಯ ಇರಲ್ಲ. ಸೊ ಅವ್ರು ಹೆಂಗೆ ಪ್ರಿಪೇರ್ ಆಗ್ತಾರೆ ಹಾಗಾದರೆ? ವಸೀಮ್ ಅಂತ ಒಬ್ಬ ಇದ್ದ, ಕಾಶ್ಮೀರ್ ಹುಡುಗ. ಓಕೆ, ಕಾಶ್ಮೀರಲ್ಲಿ ನಿಮ್ಗೆ ಗೊತ್ತು ಮಿಲಿಟೆನ್ಸಿ ಎಷ್ಟು ಜೋರಾಗಿತ್ತು ಅಂತ. ಅವಲ್ಲಿ ಇಂಟರ್ನೆಟ್ ಇಲ್ಲ, ಏನಿಲ್ಲ, ಮನೆಯಲ್ಲಿ ಹೀಟಿಂಗ್ ಸಿಸ್ಟಮ್ ಇಲ್ಲ, ಬಡ ಕುಟುಂಬದಿಂದ ಬಂದಿದ್ದ. ಅವನು ಕಾಲೇಜ್ ಸೇರಿಕೊಂಡ, ಅಲ್ಲಿ ಲೈಬ್ರರಿ ಇತ್ತು. ಆ ಲೈಬ್ರರಿ, ಬಹಳ ಕಾಲೇಜ್ ಲೈಬ್ರರಿಗಳಲ್ಲಿ 10 ಗಂಟೆ ತನಕ ಲೈಬ್ರರಿ ಓಪನ್ ಆಗಿರುತ್ತೆ. ಲೈಬ್ರರಿ ಬೆಳಗ್ಗೆ ಓಪನ್ ಆಗಿದ ತಕ್ಷಣ ಹೋದ, ಲೈಬ್ರರಿ ಕ್ಲೋಸ್ ಆಗೋ ತನಕ ಇದ್ದ. ಮಧ್ಯಾಹ್ನ ಒಂದೇ ಒಂದು ಬ್ರೇಕು, ಒಂದು ಕಪ್ ಟೀ ಕುಡ್ದ, ಒಂದು ಬಿಸ್ಕತ್ ತಿಂದ, ಓದ್ದ. IAS ಪಾಸ್ ಆದ, IAS ಆಫೀಸರ್ ಆಗಿದ್ದಾನೆ ಈಗ. ವಸೀಮ್ ಇಸ್ ನವ್ ಎನ್ IAS ಆಫೀಸರ್. ಬಡವರು ಬೇಕಾದಷ್ಟು ಜನ ನೋಡಿದ್ದೀನಿ. ನಿನ್ನೆ ಅಲ್ಲ ಮೊನ್ನೆ ಒಂದು ಊರಲ್ಲಿ ನಮ್ಮದೇ ಕರ್ನಾಟಕ ರಾಜ್ಯದ ಹೆಡ್ ಕಾನ್ಸ್ಟೇಬಲ್ ಮಗಳು IPS ಅಧಿಕಾರಿಣಿ ಆಗಿರೋದು ನಾನೇ ಕಣ್ಣಾರೆ ನೋಡಿದ್ದೀನಿ. ನಿಮಗೆ ಬಡತನ ಮ್ಯಾಟರ್ ಆಗೋಲ್ಲ, ಮ್ಯಾಟರ್ ಆಗೋದು ನಿಮಗಿರೋ ಛಲ. ನೀವು ಛಲ ಇದ್ದರೆ, ಎಷ್ಟೋ ನಾವು ಚಿಕ್ಕವರಾಗಿದ್ದಾಗ ವಿಶ್ವೇಶ್ವರಯ್ಯನವರು ಬೀದಿ ದೀಪದ ಕೆಳಗೆ ಓದ್ತಾ ಇದ್ರು ಅಂತ ಹೋದ್ರೆ, ಈಗ ಆ ಥರ ನೀವು ಮಾಡಬೇಕು ಅಂತ ಆಸೆ ಇದ್ದರೆ, ನೀವು ಎಕನಾಮಿಕ್ ಕಂಡೀಷನ್ ಏನೇ ಇರಲಿ, ನೀವು ಎಂಥ ಬಡ ಕುಟುಂಬದಿಂದ ಆದರೂ ಬಂದಿರಿ, ನಿಮಗೆ ಇದು ಆಗೋಕ್ಕೆ ಸಾಧ್ಯ. ಯಾಕೆಂದ್ರೆ ದಿಸ್ ಇಸ್ ದಿ ಓನ್ಲಿ ಎಕ್ಸಾಮ್ ವೇರ್ ದೇರ್ ಇಸ್ ನೋ ಇನ್ಫ್ಲೂಯೆನ್ಸ್, ಪ್ಯೂರ್ಲಿ ಆನ್ ಯುವರ್ ಮೆರಿಟ್. ನಿಮ್ಗೆ ಆ ಮೆರಿಟ್ ಇದ್ದರೆ ನೀವು ಹಾಗೆ ಆಗ್ತೀರಾ. ಓದೋಕ್ಕೆ ನೀವು ಸಹಾಯ NGOs ಇದೆ. ನಾನು ಮೊನ್ನೆ ಇದಕ್ಕೆ ಹೋಗಿದ್ದೆ, ಚಿತ್ರದುರ್ಗಕ್ಕೆ ಹೋಗಿದ್ದೆ. 30 ಜನ ವಿದ್ಯಾರ್ಥಿಗಳು ಬಂದಿದ್ದರು. ಆ 30 ಜನ ವಿದ್ಯಾರ್ಥಿಗಳು ಇದೇ ಥರ ನಿಮ್ಮ ಹತ್ರ ಏನು ಮಾತಾಡಿದೆ ಅದೇ ಥರ ಮಾತಾಡಿದೆ. ಅವರಿಗೆ ಹೆಲ್ಪ್ ಮಾಡೋಕ್ಕೆ 6 ಜನ NGOs ಬಂದಿದ್ದಾರೆ. ದೇ ಆರ್ ವಿಲಿಂಗ್ ಟು ಗಿವ್ ದೆಮ್, ನಾವು ದುಡ್ಡು ಕೊಡ್ತೀವಿ, ನಾವು ಪುಸ್ತಕ ಕೊಡ್ತೀವಿ, ನೀವು ಓದಿ. ಆ ಥರ ಕರ್ನಾಟಕ ರಾಜ್ಯದ ಮೂಲೆಗಳಲ್ಲಿ ನೂರಾರು NGOಗಳು ಈ ಥರ ವಿದ್ಯಾರ್ಥಿನಿಯರಿಗೆ ಸಹಾಯ ಮಾಡೋಕ್ಕೆ, ಸ್ಕಾಲರ್ಶಿಪ್ ಕೊಡೋಕ್ಕೆ, ಲೈಬ್ರರಿ ಫೆಸಿಲಿಟಿ ಕೊಡೋಕ್ಕೆ ತಯಾರಾಗಿದ್ದಾರೆ. ನೀವು ನೋಡಬೇಕಷ್ಟೇ, ಇಂಥ ಕಡೆ ಇದೆ ಅಂತ ಯು ಹ್ಯಾವ್ ಟು ಹುಡುಕಬೇಕು. ಅದನ್ನು ನಾನು ಹೇಳ್ಕೋಕ್ಕಾಗಲ್ಲ. ಯು ಹ್ಯಾವ್ ಟು ಸರ್ಚ್ ಆ್ಯಂಡ್ ಗೋ. ಎವ್ರಿ ಡಿಸ್ಟ್ರಿಕ್ಟ್ ಇಸ್ ದೇರ್, ಎವ್ರಿ ಡಿಸ್ಟ್ರಿಕ್ಟ್. ಸಾಧಿಸುವ ಛಲ ಇರೋನಿಗೆ ಅಸಾಧ್ಯವಾದದ್ದು ಏನೂ ಇಲ್ಲ. ಓಕೆ ಸರ್, ಪ್ರಿಲಿಮ್ ಎಕ್ಸಾಮ್ ಅಪಿಯರ್ ಆಗಬೇಕು ಅಂತ ಅನ್ನೋರು ಏನು ಓದಬೇಕು, ಯಾವ ಬುಕ್ ಓದ್? ಪ್ರಿಲಿಮ್ ಎಕ್ಸಾಮ್ ನೋಡಿ, ನಾನು ಪ್ರತಿ ಎಕ್ಸಾಮ್ ಹೋಗಬೇಕಾದ್ರೂ ಒಂದೇ ಒಂದು ಟಿಪ್ಸ್ ಎಲ್ರಿಗೂ ಕೊಡ್ತೀನಿ. ಆ ದೊಡ್ಡ ಟಿಪ್ ಅಂದರೆ, ನೀವು ಸ್ಕೀಮ್ ಆಫ್ ಎಕ್ಸಾಮಿನೇಷನ್, ಆ ಪರೀಕ್ಷೆ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ನೀವು ಫಸ್ಟ್ ನೋಡಬೇಕು. ಈ ಪ್ರಿಲಿಮಿನರಿ ಎಕ್ಸಾಮಲ್ಲಿ ಏನಿದೆ ಅಂತ ಫಸ್ಟ್ ನೀವು ಅದನ್ನು ಅರ್ಥ ಮಾಡ್ಕೊಂಬಿಡಿ. ಅದು ಅರ್ಥ ಮಾಡ್ಕೋಬೇಕಾದ್ರೆ ನೀವು ಹಿಂದಿನ ವರ್ಷದ ಒಂದು 10 ವರ್ಷದ ಕ್ವಶನ್ ಪೇಪರ್ ಓದಿ. ಆ ಕ್ವಶನ್ ಪೇಪರ್ ಏನಿರುತ್ತೆ, ಅದು ಎಷ್ಟು ಕಷ್ಟ ಇರುತ್ತೆ, ಯಾವ ಸಬ್ಜೆಕ್ಟ್ ಮೇಲೆ ಜಾಸ್ತಿ ಒತ್ತು ಕೊಡ್ತಾರೆ, ಇತ್ಯಾದಿ ಕ್ವಶನ್ ಪೇಪರ್ ಸ್ಟಡಿ ಮಾಡಿ. ಆ ಸ್ಟಡಿ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಎರಡನೇದು,
ನೂರಾರು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಎಲ್ಲ ಕಡೆ ಇದೆ. ಯಾವುದಾದ್ರು ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಹತ್ರ ಹೋಗಿ ಒಂದು ಸಲಹೆ ತಗೊಳ್ಳಿ. ಕೆರಿಯರ್ ಗೈಡೆನ್ಸ್ ಕೊಡ್ತಾರೆ. ಹೌದು. ಆ ಕೆರಿಯರ್ ಗೈಡೆನ್ಸ್ ಪ್ರತಿ ವರ್ಷವೂ ಏನೇನೋ ಫೇರ್ಗಳು ಮಾಡ್ತಾರಮ್ಮ. ಅಲ್ಲಿ ನನ್ನಂಥವ್ರು ಕರೆಸ್ತಾರೆ, ಭಾಷಣ ಮಾಡಿಸ್ತಾರೆ. ಅಲ್ಲಿ ಹೋಗಿ ಕೇಳಿ, ಒಂದು 4 ಜನ ಕೇಳಿ ಹೆಂಗೆ ಮಾಡಬೇಕು ಅಂತ ಕೇಳಿ. ಅದಾಗಿದ ತಕ್ಷಣ ಪ್ರಿಲಿಮ್ಸ್ ಎಕ್ಸಾಮು ಇಸ್ ಕಂಪಲ್ಸರಿ, ಪ್ರತಿಯೊಬ್ಬರಿಗೂ ಅದು ಕಂಪಲ್ಸರಿ. ಅದರಲ್ಲಿ 2 ಪೇಪರ್ ಇರುತ್ತೆ. ಒಂದು ಜನರಲ್ ಸ್ಟಡೀಸು, ಇನ್ನೊಂದು ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂತ. ಅದು ತುಂಬ ಕಷ್ಟವಾದ ಆ್ಯಪ್ಟಿಟ್ಯೂಡ್ ಟೆಸ್ಟ್. ಆ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಮಾಡೋಕ್ಕೆ ಸ್ವಲ್ಪ ಕೋಚಿಂಗ್ ತೊಗೋಬೇಕು. ಹಾಗೆ ಬಹಳ ಕಷ್ಟ. ಕೋಚಿಂಗ್ ನೀವು ಕೋಚಿಂಗ್ ಸೆಂಟ್ರಿಗೆ ಹೋಗಿ ತೊಗೋಬೇಕು ಅಂತಿಲ್ಲ. ಯಾರು ತೊಗೊಂಡವರು ಅಂಥವ್ರ ಹತ್ರ ಕೇಳಿ. ನನ್ನ ಒಬ್ಬ ಬಡ ವಿದ್ಯಾರ್ಥಿ ನನಗೆ ಬಂದು ಹೇಳ್ದ, ಏನಪ್ಪ ಮಾಡಿದೆ ನೀನು ಇಷ್ಟೆಲ್ಲ ಕಷ್ಟ? ಸರ್ ಏನು ಮಾಡಲಿಲ್ಲ, ನನ್ನ ಸ್ನೇಹಿತ ಒಬ್ಬ ಇದ್ದ, ನನಗಿಂತ ಹಿಂದಿನ ವರ್ಷ ಅವನು ಕೋಚಿಂಗ್ ಸೆಂಟರ್ ತೊಗೊಂಡಿದ್ದ, ನೋಟ್ಸ್ ಕೊಡಪ್ಪ ಅಂತ ಕೇಳಿದ್ರೆ ಕೊಟ್ಟ. ಅವನು ನೋಟ್ಸ್ ಓದಿದೆ. ಮನಸ್ಸಿದ್ದರೆ ಮಾರ್ಗ. ಸೊ ನೀವು ಅವ್ನು ನೋಟ್ಸ್ ಓದಿ, ಈ ಥರ ಓದಿದ್ರೆ ಅದು ಗೊತ್ತಾಗುತ್ತೆ. ಪ್ರಿಲಿಮ್ಸಲ್ಲಿ ನೀವು ತುಂಬ ಜನ ಮಾಡುವಂಥ ಅತ್ಯಂತ ದೊಡ್ಡ ತಪ್ಪು ಏನಂದರೆ, 2ನೇ ಪೇಪರ್ ಏನಿದೆ CSATಗೆ ಅದು ನನ್ನ ಲ್ಯಾಂಗ್ವೇಜ್ ತಾನೇ, ನಾನು ಕನ್ನಡದವನು, ನಮ್ಮ ಮಾತೃಭಾಷೆ ಕನ್ನಡ ಬರೆದು ಬಿಡ್ತೀನಿ ಅಂತ ಲ್ಯಾಂಗ್ವೇಜಲ್ಲಿ ಹೋಗ್ತಾರೆ. ಇಲ್ಲದೆ ಹೋದರೆ ಎಥಿಕ್ಸ್ ಅಂತಿದೆ, ಆ ನೀತಿಶಾಸ್ತ್ರ, ಅದು ಎಥಿಕ್ಸಲ್ಲಿ ಹೋಗ್ತಾರೆ. ಹಾಗಾಗಿ ಹುಷಾರಾಗಿ ಮಾಡಿ. ಎಲ್ಲಕ್ಕಿಂತ ನಾನು ಕೊಡುವಂಥ ಟಿಪ್ಸ್ ಏನಂದರೆ, ಇಟ್ ಈಸ್ ಎ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪೇಪರ್. ಒಂದು ಪ್ರಶ್ನೆಗೆ 4 ಉತ್ತರ ಇರುತ್ತೆ. ಅದು ಒಂದು ಉತ್ತರ ತಪ್ಪು ಬರೆದ್ರೂ 1/3 ಮಾರ್ಕ್ಸ್ ಹೊಟ್ಟೋಗುತ್ತೆ. ನಮ್ಮಲ್ಲಿ 100 ಪ್ರಶ್ನೆ ಆನ್ಸರ್ ಮಾಡಬೇಕು ಅಂತ ಹೇಳಿ ಏನು ಮಾಡ್ತಾರೆ ಅಂದರೆ, 100ಕ್ಕೆ 100 ಆನ್ಸರ್ ಮಾಡೋಕ್ಕೆ ಹೋಗ್ತಾರೆ. ಅದು ಆನ್ಸರ್ ಮಾಡಿದ್ದೇ ಎಲ್ಲ ಹೊಟ್ಟೋಗ್ತಾರೆ ಅದರಲ್ಲೇ. ಸೊ ನಿಮಗೆ ಎಷ್ಟು ಗೊತ್ತಿದೆ? ನಿಮಗೆ 100 ಪ್ರಶ್ನೆ 50 ಗೊತ್ತಾ? 50ಕ್ಕೆ ಮಾಡಿ. 40 ಗೊತ್ತಾ? 40ಕ್ಕೆ ಮಾಡಿ. 40 ಆನ್ಸರ್ ಮಾಡಿದವರು ಪಾಸಾಗಿರೋದು ನನ್ನ ಹತ್ರ 100 ಎವಿಡೆನ್ಸ್ ಇದೆ. ಹಾಗಾಗಿ 100ಕ್ಕೆ 100 ಮಾಡೋಕ್ಕೆ ಹೋಗಬೇಡಿ. ಎರಡನೇದು 4 ಎಲ್ಲ ಒಂಥರ ಅದೆಷ್ಟು ಟ್ಯಾಂಟಲೈಸಿಂಗ್ ಆಗಿರುತ್ತೆ ಅಂದರೆ, ಇದು ಮಾಡಲ ಅಂತ ಡೌಟ್ ಬಂತು. ಕೆಲವರು ನಾನು PSI ಪ್ರಶ್ನೆ ಇದು ಮಾಡಿದಾಗ ಹಿಂಗೆ ಟಾಸ್ ಹಾಕ್ಬಿಟ್ಟು ಅದು ಹೆಡ್ ಬಿದ್ದರೆ ಒಂದು, ಟೈಲ್ ಬಿದ್ದರೆ ಒಂದು ಮಾಡೋರು. ಆ ಥರ ಎಲ್ಲ ಮಾಡಬೇಡಿ. ನಿಮಗೆ 100% ಗ್ಯಾರಂಟಿ, 80% ಗ್ಯಾರಂಟಿ ಇರೋ ತನಕ ಮಾಡಿ. ಇಲ್ದೇವ್ರು ನೋ ಗೆಸ್ ವರ್ಕ್ ಈಸ್ ಯುವರ್ ಫೇಟಲ್ ಫ್ಲಾ. ಗೆಸ್ ವರ್ಕ್ ಮಾಡಲೇಬಾರ್ದು. ಅದು ಮಾಡದೆ ಹೋದರೆ ಭಾಳ ಈಸಿ. ಪ್ರಿಲಿಮ್ಸ್ ತುಂಬ ಜನ ಫೇಲ್ ಆಗೋದೇ ಅಲ್ಲಿ. ತುಂಬ ಈಸಿ ಪರೀಕ್ಷೆ ಅದೇ. ಹೌದು. ಓಕೆ ಸರ್, ಮೇನ್ಸ್ ಬಗ್ಗೆ ಆಲ್ರೆಡಿ ನಾವು ಮಾತಾಡಿದ್ದೀವಿ. 10 hours ನೀವು ಓದಲೇಬೇಕು ಅಂತ ಹೇಳಿದ್ರಿ. ಓದಬೇಕು. ಮೇನ್ಸಲ್ಲಿ ಚಾಯ್ಸ್ ಆಫ್ ಯುವರ್ ಆಪ್ಷನಲ್ ಪೇಪರ್. ತುಂಬ ಜನ ಆಪ್ಷನಲ್ ಪೇಪರನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಯಾಕೆಂದರೆ ಜನರಲ್ ಸ್ಟಡಿ 1, 2, 3, 4 ಎಸ್ಸೆ. ಮೇನ್ಸಲ್ಲಿ ನೀವು ಮಾಡಬೇಕಾದ ಮುಖ್ಯ ವಿಷಯ ಅಂದರೆ, ಅದರಲ್ಲಿ ವರ್ಡ್ ಲಿಮಿಟ್ ಇರುತ್ತೆ. ಆ ವರ್ಡ್ ಲಿಮಿಟ್ ಕರೆಕ್ಟ್. ರೈಟ್ ಇನ್ 200 ವರ್ಡ್ಸ್ ಅಂದರೆ 200 ವರ್ಡು. 250 ವರ್ಡ್ ಆದರೂ ನಿಮ್ಮ ಟೈಮ್ ಹೊಟ್ಟೋಗುತ್ತೆ. ಆ ಟೈಮ್ ಮುಖ್ಯ. ಆಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಅವರ ಟೈಮಲ್ಲಿ ನೀವು ಕ್ವಶನ್ ಪೇಪರ್, ಪ್ರಶ್ನೆ ಪತ್ರಿಕೆ ಉತ್ತರಿಸು ಅಂತ ಹೇಳ್ತೇನೆ ನಾನು ಪ್ರಾಕ್ಟೀಸ್ ಮಾಡುವಾಗ. ಎಷ್ಟೋ ಜನ ಪ್ರಾಕ್ಟೀಸ್ ಪೇಪರ್ಸ್ ಅಂತ ಕೊಡ್ತಾರೆ, ಟೆಸ್ಟ್ ಪೇಪರ್ಸ್ ಅಂತ ಕೊಡ್ತಾರೆ. ಆ ಪೇಪರ್ ನೀವು ಮಾಡಿದಾಗ 2.5 hours ಇಷ್ಟು ಮಾಡ್ತೀರಾ ಅಂತ ಸ್ಟಾಪ್ ವಾಚ್ ಇಟ್ಕೊಂಡು ನೋಡಬೇಕು. ಇಲ್ಲ ನಿಮ್ಗೆ ಮೊಬೈಲ್ ಫೋನಲ್ಲಿ ಇದಿಡಿ, ಅಲಾರ್ಮ್ ಇಡಿ, ಇಷ್ಟು ಟೈಮ್ ಆಗೋಯ್ತು ಅಂತ. ತುಂಬ ಜನ ಅವಸರದಲ್ಲಿ ಬರೀತಾರೆ, ರಿವೈಸ್ ಮಾಡಲ್ಲ, ತಪ್ಪು ಬರೆದಿದ್ರು ಹಾಗೆ ಹೊಟ್ಟೋಗುತ್ತೆ. ಹೀಗಾಗಿ ಹೋಗ್ತಾರೆ. ಚಿಕ್ಕ ತಪ್ಪುಗಳನ್ನು ಮಾಡಿ ದೊಡ್ಡದ ನಷ್ಟ ತಗೋತಾರೆ ಅವರು. ಆ ಥರ ಮಾಡೋಕ್ಕೆ ಬಿಡಬೇಡಿ. ಓಕೆ ಸರ್, ಏಜ್ ಗ್ರೂಪ್ ಯಾವ ಏಜಿಂದ ಯಾವ ಏಜ್ವರೆಗೂ ನಾವು ಅಪಿಯರ್ ಆಗ್ಬೋದು ಎಕ್ಸಾಮ್? ಅಯ್ಯೋ, ಏಜ್ ಗ್ರೂಪ್ ಭಾಳ ಇದೆ. ಫಾರ್ ಎಕ್ಸಾಂಪಲ್, ಇಟ್ ಆಲ್ ಡಿಪೆಂಡ್ಸ್ ಆನ್ ವಿಚ್ ಕ್ಯಾಟಗರಿ ಯು ಬಿಲಾಂಗ್ ಟು. ನೀವು ಜನರಲ್ ಮೆರಿಟಲ್ಲಿದ್ದೀರಾ, ನೀವು OBC ಇದ್ದೀರಾ, ನೀವು SC ಇದ್ದೀರಾ, ST ಇದ್ದೀರಾ, ಅದರ ಮೇಲೆ UPSC ಅವರು ಕೆಲವು ಸಲ ಅನ್ಲಿಮಿಟೆಡ್ ಅಟೆಂಪ್ಟ್ಸ್ ಇರುತ್ತೆ. ಸಾಮಾನ್ಯವಾಗಿ ಒಂದು 6 ಅಟೆಂಪ್ಟ್ ಸಿಗುತ್ತೆ. 6 ಅಟೆಂಪ್ಟ್ 30 ವರ್ಷದ ತನಕ. ನಾರ್ಮಲಿ ನಾನು ಎಲ್ರಿಗೂ ರೆಕಮೆಂಡ್ ಮಾಡೋದು, ನೀವು ಒಂದು ಡಿಗ್ರಿ ಆಗಿದ ತಕ್ಷಣವೇ ಅಥವಾ ಡಿಗ್ರಿ ಜೊತೆಗೆ ಈಗ ನೀವು PUC ಪಾಸಾಗಿರ್ತೀರಿ, ಡಿಗ್ರಿಗೆ ಹೋಗ್ತೀರಾ. ಯಾವ ಡಿಗ್ರಿಗೆ ಹೋಗ್ತೀರೋ ಅವಾಗಿಂದಾನೇ ಸಿವಿಲ್ ಸರ್ವಿಸ್ ಪ್ರಾರಂಭ. ನಾನು ಎಲ್ರಿಗೂ ಕೇಳ್ತೀನಿ, ನೀವು IITಗೆ ಹೋಗೋರು, ಈಗ ನನ್ನ ಮಗಳ ಮಗ ಇನ್ನೂ ಅವನು 8ನೇ ಕ್ಲಾಸು, ಈಗಲೇ IIT ಕೋಚಿಂಗ್ ತೊಗೋದು. ಅಂದರೆ ಅವನು ಆ 8ನೇ ಕ್ಲಾಸ್ 8, 9, 10, 11 5 ವರ್ಷದ ಪೇಪರ್. ನೀಟ್ಗೆ ಹೋಗೋರು ಹಾಗೆ ಮಾಡ್ತಾರೆ. ಸಿವಿಲ್ ಸರ್ವಿಸ್ಗೆ ಹೋಗೋರು ಹಾಗೆ ಮಾಡಬೇಕು. ನೀವು PUC ಪಾಸಾಗಿದ ತಕ್ಷಣ ಹೋಗಬೇಕು ಅಂತ
BSc BA ಪಾಸ್ ಆದಮೇಲೆ ನಾನು IPS ಹೋಗ್ತೀನಿ IAS, ಅದರಿಂದ ಉಪಯೋಗ ಇಲ್ಲ. ಏಜಲ್ಲಿ ಇದಾಗ್ಬಿಡುತ್ತೆ. ಅದಕ್ಕೆ ನಾನು ಈ ಇದರ ಫೇರ್ಗೆ ಹೋಗ್ತಾರಲ್ಲ, ಎಜುಕೇಷನ್ ಫೇರ್ಸ್ಗೆ, ಎಲ್ರಿಗೂ ಏನು ಹೇಳ್ತೀನಿ ಅಂದರೆ, ನೀವು ಸಿವಿಲ್ ಸರ್ವಿಸ್ ಬಗ್ಗೆ ಮೊದಲೇ ಹೇಳಿಬಿಡಿ. ಆ ಟೈಮಿಂದನೇ ಅವ್ರು ಓದಬೇಕು. ನಮ್ಮ ಬೆಂಗಳೂರಿನಲ್ಲಿ ಚಾಣಕ್ಯ ವಿಶ್ವವಿದ್ಯಾಲಯ ಇದಂತೆ, ಅಲ್ಲಿ ಸಿವಿಲ್ ಸರ್ವಿಸ್ಗೆ ಅಂಥೇಳಿ ಡಿಗ್ರಿ ಕೋರ್ಸ್ ಇದೆ. ಅಂದರೆ ಅವರು BA ಡಿಗ್ರಿ ವಿತ್ ಫೋಕಸ್ ಆನ್ ಸಿವಿಲ್ ಸರ್ವಿಸ್ ಎಕ್ಸಾಮ್, ಫೋಕಸ್ ಅದನ್ನು ನೀವು ತೊಗೋಬೇಕು. ಅಂಥ ತೊಗೊಂಡ್ರೆ ಆಟೋ ಈಸಿ. ಆಮೇಲೆ ನೀವು BA ಮಾಡಿದ್ರಿ, ಅದಾದಮೇಲೆ MA ಮಾಡಿದ್ರಿ, ಇಲ್ಲ BE 4 ವರ್ಷ ಮಾಡಿದ್ರಿ, MBBS 5 ವರ್ಷ 6 ವರ್ಷ ಮಾಡಿದ್ರಿ, ಅದಾದಮೇಲೆ ಮಾಡೋಕ್ಕಿಂತ PUC ಆದಮೇಲೆ ಮಾಡಿ. ಓಕೆ ಸರ್, ಫಾರ್ NDA ಸ್ಟೂಡೆಂಟ್ಸು 9th ಸ್ಟ್ಯಾಂಡರ್ಡಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಅವ್ರಿಗೆ ಆರ್ಮಿ ಅನ್ನೋದು ಬಂದುಬಿಟ್ಟಿರುತ್ತೆ. ತುಂಬ ಕಷ್ಟ NDA. ಎಸ್, ಅದಾದಮೇಲೆ ನಾವು UPSC ಅಥವಾ IAS IPS ಅಂತ ಬರೋದಾದರೆ, ಈಗ ಸಣ್ಣ ಮಕ್ಳಿಗೆ ಏನಾಗ್ತಿ ಅಂತ ಕೇಳಿದರೆ, ನಾನು ಏನು DC ಆಗ್ತೀನಿ ಅಂತ ಹೇಳ್ತಾರೆ, ಅಥವಾ ನಾನು IPS ಆಫೀಸರ್ ಆಗ್ತೀನಿ ಅಂತ ಹೇಳ್ತಾರೆ. ಸೊ ಆ ಮಕ್ಕಳು ಪೇರೆಂಟ್ಸ್ ಮೇಲೆ ತುಂಬ ಜವಾಬ್ದಾರಿಗಳಿರುತ್ತೆ. ಓಕೆ, ಆ ಮಕ್ಕಳು ಯಾವ ಹಾದಿಲಿ ಹೋಗಬೇಕು ಅಂತಾರೆ, ಅದೇ ಹಾದಿಲಿ ಇವ್ರನ್ನ ಹಿಂಗೆ ಕರ್ಕೊಂಡು ಹೋಗಬೇಕು. ಸೊ ಫಾರ್ ಎಕ್ಸಾಂಪಲ್ 7th ಸ್ಟ್ಯಾಂಡರ್ಡು, 8th ಸ್ಟ್ಯಾಂಡರ್ಡು, 9th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಪೇರೆಂಟ್ಸ್ ಯಾವ ರೀತಿಯಾಗಿ ಗೈಡ್ ಮಾಡಬೇಕು ಅಥವಾ ಮೋಟಿವೇಟ್ ಮಾಡಬೇಕು? ಪೇರೆಂಟ್ಸ್ ಗೈಡ್ ಮಾಡಿ ನೋಡಿ ಪ್ರತಿಯೊಬ್ಬ ಚೈಲ್ಡ್ಗೂ ಒಂದು ಗ್ಲ್ಯಾಮರ್ ಅಟ್ಯಾಚ್ಡ್ ಪೋಸ್ಟ್ಗಳಿಗೆ ಹೋಗಬೇಕು ಅಂತ ಇರುತ್ತೆ. ಹೌದು. ಈಗ ನಾನು ಸಣ್ಣ ಹುಡುಗ ಆಗಿದ್ದಾಗ ನನಗೆ ಬಸ್ ಡ್ರೈವರ್ ಆಗಬೇಕು ಅಂತ ಭಾಳ ಆಸೆ ಇತ್ತು. ಆಗ ನನ್ನ ಜೊತೆ ಓರ್ಗೆ ಅವರೆಲ್ಲ ಬಸ್ ಡ್ರೈವರ್, ಯಾಕೆಂದರೆ ಬಸ್ ಡ್ರೈವರ್ ಅವನು ಅಷ್ಟು ದೊಡ್ಡ ಬಸ್ಸನ್ನು ಒಬ್ಬನೇ ಯೂನಿಫಾರ್ಮ್ ಹಾಕ್ಕೊಂಡು ಬಿಡ್ತಾರೆ. ಅದಾದಮೇಲೆ ಪೊಲೀಸ್ ಕಾನ್ಸ್ಟೇಬಲ್, ಯಾಕೆಂದರೆ ಯೂನಿಫಾರ್ಮ್ ಹಾಕ್ಕೊಂಡು ನೋಡ್ತಾರಲ್ಲ, ಆ ಯೂನಿಫಾರ್ಮ್ಗೆ ಎಲ್ಲ ಕಡೆನೂ ಒಂದು ಅಟ್ರಾಕ್ಷನ್ ಇದೆ. ಕೆಲವರು ನಾನು ಏರ್ಫೋರ್ಸ್ಗೆ ಹೋಗಬೇಕು, ಪೈಲಟ್ ಆಗಬೇಕು, ತುಂಬ ಜನ ಮಕ್ಕಳು ನೀವು ಕೇಳಿ ನಾನು ಪೈಲಟ್ ಆಗಬೇಕು ಅಂತ ಹೇಳ್ತಾರೆ. ಆ ಚಿಕ್ಕ ವಯಸ್ಸಲ್ಲಿ ಇದ್ದಂಥ ಆ್ಯಂಬಿಷನ್ನು ಬರ್ತಾ ಬರ್ತಾ ಬೇರೆ ಆಗುತ್ತೆ. ನಾನು ಪೇರೆಂಟ್ಸ್ಗೆ ಅಡ್ವೈಸ್ ಮಾಡೋದು ಒಂದೇ ಒಂದು, ನೀವು ನಿಮ್ಮ ಮಗುನ ಯು ಕೆನಾಟ್ ಫೋರ್ಸ್ ಯುವರ್ ಥಾಟ್ಸ್ ಆನ್ ಯುವರ್ ಚೈಲ್ಡ್. ನೀವು ಆಗಲಿಲ್ಲ, ಈಗ ನಮ್ಮ ತಂದೆ IAS ಆಗಲಿಲ್ಲ ಅಂಥೇಳಿ ನನಗೆ IAS ಆಗು ಅಂತ ಹೇಳಿದ್ರು, ಅದನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮಗುಗೆ ಯಾವ ವಿಷಯದ ಬಗ್ಗೆ ಆಸಕ್ತಿ ಇದೆ ಅದು ನಿಮಗೆ ಹೇಳೋಕ್ಕಾಗಲ್ಲ, ಅದು ಹೇಳೋಕ್ಕೆ ಪ್ರೊಫೆಷನಲ್ಸ್ ಇದ್ದಾರೆ, ಗೈಡ್ ಮಾಡೋರಿದ್ದಾರೆ, ಕೋಚ್ಗಳಿದ್ದಾರೆ. ಆ್ಯಪ್ಟಿಟ್ಯೂಡ್ ಏನು ಅಂತ ಟೆಸ್ಟ್ ಮಾಡಿಸ್ಬೇಕು. ಈಗ ನಮ್ಮ ಬೆಂಗಳೂರಿನಂಥ ಮಹಾನಗರದಲ್ಲಿ 100 ಕಡೆ ಮಾಡ್ಬೋದು ಆ್ಯಪ್ಟಿಟ್ಯೂಡ್ ಟೆಸ್ಟ್. ಈಗ ನನ್ನ ಆ್ಯಪ್ಟಿಟ್ಯೂಡ್, ಮೈ ಆ್ಯಪ್ಟಿಟ್ಯೂಡ್ ದಟ್ ದೆನ್ ಆ್ಯಂಡ್ ನೌ ಆಲ್ಸೋ ಮೈ ಆ್ಯಪ್ಟಿಟ್ಯೂಡ್ ರೈಟಿಂಗ್, ನಾನು ಬರವಣಿಗೆ ಭಾಳ ಆಸಕ್ತಿ ಇತ್ತು. ನಮ್ಮ ಪೇರೆಂಟ್ಸ್ ಆಗಲೇ ನನಗೆ ಆ ಆರ್ಟ್ಸ್ ಲೈನ್ಗೆ ಕರ್ಕೊಂಡು ಹೋಗಿದ್ದೆ. ಅವ್ರಿಗೆ ಇಂಜಿನಿಯರ್ ಆಗಬೇಕು ಅಂತ ಆಸೆ ಇತ್ತು, ನೀನು ಆಗು. ಆ ಥರ ತಂದೆ ತಾಯಿರಿಗೆ ನಾನು ಕೊಡೋ ಒಂದೇ ಒಂದು ವಾರ್ನಿಂಗ್ ಅಂದರೆ, ನೀವು ಏನು ಆಯಿತು ಆಗಲಿಲ್ಲ ಅನ್ನೋದನ್ನು ನೋಡ್ಬಿಡಿ. ಎಷ್ಟೋ ಜನ ಲಾಯರ್ಸ್ ಇರ್ತಾರೆ, ನಾನು ಲಾಯರ್ ಆಗಿದ್ದೀನಿ, ನನ್ನ ಮಗ ಮುಂದುವರ್ಸ್ಕೊಂಡು ಹೋಗಬೇಕು, ನಾ ಡಾಕ್ಟರ್ ಆಗಿದ್ದೀನಿ, ನನ್ನ ಮಗಳು ಮುಂದುವರ್ಸ್ಕೊಂಡು ಹೋಗಬೇಕು. ಅದನ್ನು ನಮ್ಮ ಲೆಗಸಿ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ನೀವು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮಕ್ಕಳಿಗೆ ಯಾವ ವಿಷಯದಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಟೆಸ್ಟ್ ಮಾಡಿಸಿ. ಆ ಟೆಸ್ಟ್ ಮಾಡೋರು ಪ್ರೊಫೆಷ್ನಲ್ ಟೆಸ್ಟ್ ಮಾಡ್ತಾರೆ, ಅವ್ರು ಮಾಡಿ ನಿಮ್ಮ ಮಗುಗೆ ಇದು ಇಂಟ್ರೆಸ್ಟ್ ಇದೆ ಅಂತ ಹೇಳಿ. ಈಗ ಎಷ್ಟೋ ಜನ ಮಕ್ಕಳಿಗೆ ಪೇಂಟರ್ ಆಗಬೇಕು ಅಂತ ಇಷ್ಟ. ಪೇಂಟಿಂಗ್ ಅನ್ನೋದು ಕೆಟ್ಟದಲ್ಲ, ಯಾವುದೇ ಕೆಲಸ ಕೆಟ್ಟ ಕೆಲಸ ಅಲ್ಲ. ನಿಮಗೊಂದು ಹುಡುಗಿ ಕತೆ ಹೇಳ್ತೀನಿ. ಚಿಕ್ಕವಳು, ನನ್ನ ಕಸಿನ್ನ ಮಗಳು, ಅವಳು ಮದುವೆ ವಯಸ್ಸು ಬಂತು. ನಮ್ಮ ಕಾಲದೊಂದು 20-21 ವರ್ಷಕ್ಕೆ ಮದುವೆ ಮಾಡ್ತಾರೆ. ಮದುವೆ ವಯಸ್ಸು ಬಂದಾಗ, ನೋಡಮ್ಮ ನೀನು ಯಾರನ್ನು ಮದುವೆ ಮಾಡ್ಕೋತೀಯ ಅಂತ ಕೇಳಿದೆ. ಅವಳು ಒಂದೇ ಒಂದು ಉತ್ತರ ಕೊಟ್ಟರು, ಅಣ್ಣ ನಾನು ಯಾರನ್ನು ಮದುವೆ ಮಾಡ್ಕೊಳ್ಳೋ ತಯಾರು, ನನಗೆ ಇಂಥ ಕೆಲಸನೇ ಇರಬೇಕು, ಅಂಥ ಕೆಲಸ ಇರಬೇಕು ಅಂತ ಏನೂ ಇಲ್ಲ. ಆದರೆ ಯಾರು ತಮ್ಮ ಕೆಲಸ ಮಾಡ್ತಾರೋ ಆ ಕೆಲಸದಲ್ಲಿ ಎಲ್ಲಕ್ಕಿಂತ ಬೆಸ್ಟ್ ಆಗಿರಬೇಕು. ಒಬ್ಬ ಮೋಚಿಯಾಗಿದ್ದರೆ ಅವನು ಬೆಸ್ಟ್ ಮೋಚಿಯಾಗಿರಬೇಕು, ಅಂದರೆ ಪರ್ಫೆಕ್ಷನ್. ಅವನು ಬಿಟ್ಟು ಇನ್ಯಾರೂ ಇರಬಾರ್ದು. ಒಬ್ಬ ಕುಕ್ ಆಗಿದ್ದರೆ ಅವನಷ್ಟು ಚೆನ್ನಾಗಿ ಅಡುಗೆ, ಅವನಿಗಿಂತ ಚೆನ್ನಾಗಿ ಅಡುಗೆ ಮಾಡೋರು ಯಾರೂ ಇರಬಾರ್ದು. ಕಡೆಗೆ ಒಂದು ಹೇಳಿದ್ಲು, ನಾನು ಆಗ ಪೊಲೀಸಲ್ಲಿದ್ದೆ, ಆಗ ಹೇಳಿದ್ಲು, ನಾನೊಬ್ಬ ಕಳ್ಳನ್ನಾದರೂ ಮದುವೆ ಮಾಡ್ಕೊಳ್ಳೋಕ್ಕೆ ಸಿದ್ಧ, ಆದರೆ ಆ ಕಳ್ಳ ಎಂಥವನಾಗಿರಬೇಕು ಅಂದರೆ ನಿನ್ನಂಥ IPS ಅಧಿಕಾರಿ ಕೂಡ ಅವನ್ನ ಹಿಡಿಯುವಂಥ ಆಗಬಾರ್ದು. ಅದಕ್ಕೆ ನಾನು ಎಲ್ರಿಗೂ ಹೇಳ್ತೀನಿ, ನೀನು ಏನಾದರೂ ಆಗು, ನೀ IPS ಆಗು, IAS ಆಗು, ಏನಾದರೂ ಆಗು. ನಮ್ಮೊಬ್ಬ IAS ಆಫೀಸರ್ ಒಂದು ಕವಿತೆ ಬರೆದಿದ್ದಾರೆ, ಏನಾದರೂ ಆಗು ಮೊದಲು ಮಾನವನಾಗು. ಮೊದಲು ಮಾನವ ಆಗು, ಯಾವುದು ಬೇಕಾರಾಗಿ. ತಂದೆ ತಾಯಿಗೆ ನಾನು ಹೇಳಬೇಕಾದ ಒಂದೇ ಒಂದು ಕಿವಿ ಮಾತನ್ನು ಹೇಳ್ತೀನಿ ನಿಮಗೆ, ದಯವಿಟ್ಟು ನಿಮ್ಮ ಮಗುಗೆ ಇಂಥದ್ದೇ ಆಗು ಅಂಥದ್ದೇ ಆಗು ಅಂತ ಫೋರ್ಸ್ ಮಾಡಬೇಡಿ.
ಅದು ತಾನಾಗಿ ತಾನೇ ಡೆವಲಪ್ ಆಗೋಕ್ಕೆ ಬಿಡಿ. ಚಿಕ್ಕ ಮಗು ಸುಮಾರು 10 ವರ್ಷದಿಂದ ನಿಮ್ಮ ಮಕ್ಕಳು ಡೆವಲಪ್ ಆಗೋಕ್ಕೆ ಬಿಡಿ. ಅವ್ರು ಏನು ಮಾಡ್ತಾರೆ ನೋಡಿ, ಅದಕ್ಕೆ ನೀವು ಪೂರಕ ವಾತಾವರಣ ಸೃಷ್ಟಿ ಮಾಡಬೇಕು. ಯು ಹ್ಯಾವ್ ಟು ಗಿವ್ ದಟ್ ಇದು ಎನ್ವಿರಾನ್ಮೆಂಟ್. ಅದು ಪ್ರೋತ್ಸಾಹ ಕೊಡಿ. ಅಪ್ಪ ಅಮ್ಮಂದರ ಪ್ರೋತ್ಸಾಹದಿಂದಲೇ ಮಕ್ಕಳು ಮುಂದೆ ಬರೋದು. IAS ಅಥವಾ IPS ಆದ ಇಂಥ ಸಾಧಕರು ನಾನು ನೋಡಿದ್ದೇನಲ್ಲ, ಆ ಎಲ್ಲ ಸಾಧಕರು ತಮ್ಮ ಅಪ್ಪ ಅಮ್ಮಂದಿರ, ತಮ್ಮ ಗಂಡ ಹೆಂಡಿರ ಪ್ರೋತ್ಸಾಹದಿಂದ ಮಾತ್ರನೇ ಮುಂದೆ ಬಂದಿರೋದು. ವಿತೌಟ್ ಫ್ಯಾಮಿಲಿ ಸಪೋರ್ಟ್ ನೋಬಡಿ ಕ್ಯಾನ್ ಫೈಂಡ್ ಸಕ್ಸಸ್. ನೋಬಡಿ. ಪ್ರಪಂಚದಲ್ಲಿ ಯಾರು ನಾನೊಬ್ಬನೇ ಸಕ್ಸೀಡ್ ಅಂತ ಹೇಳೋಕ್ಕಾಗಲ್ಲ.